ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ಪಾಲಕ್ ಸೊಪ್ಪು ದಂಟನ್ನು ಉಪಯೋಗಿಸ್ಬೋದಾ ಬೇಡವಾ ಆ ಮಾಹಿತಿ ಕೊಡೋಣ ಅಂತ ಬಂದೆ ಸ್ನೇಹಿತರೆ. ಪಾಲಕ್ ಸೊಪ್ಪಿನಲ್ಲಿ ಎಲ್ಲಾನು ಉಪಯೋಗಕ್ಕೆ ಬರುತ್ತೆ ನೋಡಿ. ಈ ರೀತಿ ಮಣ್ಣು, ಹುಳ, ಸಣ್ಣ ಪುಟ್ಟ ಕೀಟಗಳು ಇರುತ್ತೆ, ಎಲ್ಲಾನು ನೋಡ್ಬೇಕು. ತುಂಬಾ ಮಣ್ಣಿರುತ್ತೆ ಸ್ನೇಹಿತರೆ. ಕಟ್ ಮಾಡಿ ತೊಳಿಬಾರ್ದು, ಮುಂಚೆನೆ ನಾವು ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಬೇಕು ಸ್ನೇಹಿತರೆ. ಕಟ್ ಮಾಡಿದ್ರೆ ಅದರದ್ದು ಅಂಶ ಎಲ್ಲ ನೀರಲ್ಲಿ ಹೊಟ್ಟೋಗ್ಬಿಡುತ್ತೆ. ಮತ್ತೆ ಕೊಳತಿರೋದಾಗ್ಲಿ ಬಲ್ತಿರೋದಾಗ್ಲಿ ಯೂಸ್ ಮಾಡಬಾರ್ದು. ಎಳೆದಿದ್ರೆ ಖಂಡಿತವಾಗ್ಲೂ ಬಳಸಬಹುದು. ತುಂಬಾ ಬಲ್ತಿದೆ ಅಂದ್ರೆ ನಾರಾಗಿರುತ್ತೆ, ಅಷ್ಟೊಂದು ರುಚಿ ಕೊಡಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. ಇವಾಗ ನಾನು ಈ ಎಲೆನ ಒಂದೊಂದನ್ನು ನೋಡ್ತಾ ಇರ್ತೀನಿ ಸ್ನೇಹಿತರೆ. ಯಾಕಂದ್ರೆ ಸಣ್ಣ ಪುಟ್ಟ ಹುಳಗಳು ಇರುತ್ತೆ, ಮೊಟ್ಟೆಗಳು ಇರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ತೊಳಿದೆ ಅಯ್ಯೋ ಇದು ಆರೋಗ್ಯಕ್ಕೆ ಒಳ್ಳೇದಲ್ವಾ ಅನ್ಕೊಂಡು ದಡ ಬಡ ಅಂತ ನಾವೇನಾದ್ರೂ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಅನಾರೋಗ್ಯಕ್ಕೆ ತುತ್ತಾಗ್ತೀವಿ ಸ್ನೇಹಿತರೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತೆ ಕೆಲವೊಂದು ಈ ಸೊಪ್ಪು ಬೆಳೆಯೋ ಟೈಮಲ್ಲಿ ಬೇರೆ ಗಿಡಗಳು, ಬೇಡವಾದ ಗಿಡಗಳೆಲ್ಲ ಬೆಳೆದಿರುತ್ತೆ ಸ್ನೇಹಿತರೆ. ನಾವೇನ್ ಮಾಡ್ತೀವಿ, ಬೇಗ ಅರ್ಜೆಂಟ್ಗೆ ಕಟ್ ಮಾಡ್ಬಿಡ್ತೀವಿ ಸ್ನೇಹಿತರೆ ಸೊಪ್ಪನ್ನ. ಹಾಗಾಗಿ ಕಟ್ ಮಾಡಿ ನಾವು ಅಡುಗೆ ಮಾಡಿದ್ವಿ ಅಂದರೆ ಬೇಡವಾದದ್ದು ಏನೇನೋ ಗಿಡಗಳು ಎಲ್ಲ ಬೆಳ್ಕೊಂಬಿಟ್ಟಿರುತ್ತೆ. ಅದನ್ನ ನಾವು ಏನಾದರೂ ಊಟ ಮಾಡಿದ್ದಲ್ಲಿ ನಮ್ಮ ಅನಾರೋಗ್ಯಕ್ಕೆ ತುತ್ತಾಗ್ತೀವಿ. ಅದಕ್ಕೋಸ್ಕರ ನಮಗೆ ಪಾಲಕ್ ಸೊಪ್ಪೇ ಆಗಿದೆಯಾ, ತಿನ್ನೋ ಸೊಪ್ಪು ಇದ್ರೆ ಮಾತ್ರ ನಾವು ಬಳಸಬೇಕು. ಗೊತ್ತಿಲ್ಲದ ಸೊಪ್ಪನ್ನೆಲ್ಲ ಹಾಕಬಾರ್ದು. ಇದು ಉದಾಹರಣೆ, ಕೆಲವೊಂದು ಸ್ನೇಹಿತರು ಅವರು ಅತ್ತೆ ಈ ಥರ ಬೆರಕೆ ಸೊಪ್ಪು ಅಂತ ಹೇಳಿ ಎಲ್ಲಾನು ಹಾಕಿ ಮನೆಯವರೆಲ್ಲ ಆಸ್ಪತ್ರೆಗೆ ಸೇರಿದ್ರಂತೆ. ಆ ಒಂದು ಘಟನೆ ನನಗೆ ನೆನಪಾಯ್ತು ಸ್ನೇಹಿತರೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ಸೊಪ್ಪನ್ನು ಬಿಡಿಸ್ಬೇಕಾದ್ರೆ ಮುತುವರ್ಜಿಯಿಂದ ಈ ಸೊಪ್ಪು ನಾವು ತಿನ್ನಬಹುದಾ ತಿನ್ನಬಾರ್ದ ಎಲ್ಲನೂ ನೋಡಿ ನಾವು ಅಡಿಗೆಗೆ ಬಳಸಬೇಕು. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಪಾಲಕ್ ಪನ್ನೀರ್ ಆಗಲಿ, ಪಾಲಕಲ್ಲಿ ಮೊಸಪ್ಪು ಸಾರಾಗಲಿ, ಪಾಲಕ್ ರುಬ್ಬಿಟ್ಟು ನಾವು ಪಲಾವ್ ಆಗಲಿ, ಪಾಲಕಲ್ಲಿ ಅನೇಕ ರೀತಿಯಲ್ಲಿ ನಾವು ಅಡುಗೆಗಳನ್ನು ಮಾಡ್ತೀವಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪಾಲಕ್ಕು ತುಂಬ ಬಳಸಬೇಕು. ಅದರಿಂದ ನೋಡಿ, ಹುಳ ಏನಾದರೂ ಕಚ್ಚಿದೆಯಾ ಇಲ್ವಾ ಅಂತ ನೋಡಿ ನೀಟಾಗಿ ಚೆನ್ನಾಗಿರೋ ಸೊಪ್ಪನ್ನು ಬಳಸಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ನೋಡಿ ದಯವಿಟ್ಟು ಮಣ್ಣಿರುತ್ತೆ ಅಂದ್ಬಿಟ್ಟು ನಾವು ಒಂದು 4-5 ಬಾರಿ ಆದರೂ ತೊಳಿಬೇಕು ಸ್ನೇಹಿತರೆ. ಹಿಂಡಿ ತೊಳೆಯೋದಲ್ಲ, ಇದು ಸ್ಮೂತಾಗಿ ತೊಳಿಬೋದು ಸ್ನೇಹಿತರೆ. ಏನು ತೀರಾ ಕಷ್ಟಪಟ್ಟು ನಾವು ತೊಳಿಬೇಕನ್ನೋದಿಲ್ಲ. ನೋಡಿ ಗೋಣಿ ಸೊಪ್ಪೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಮತ್ತು ಗೊಬ್ಬರ ಹಾಕಿರ್ತಾರಲ್ಲ ಸ್ನೇಹಿತರೆ, ಗೊಬ್ಬರ ತುಂಬ ದಿನ ಕೊಳುತ್ತಿರೋದು ಅಲ್ವಾ, ಆ ಗೊಬ್ಬರನೆಲ್ಲ ಹಾಕಿರ್ತಾರೆ. ಅದರಿಂದ ಅದರಲ್ಲಿ ಕ್ರಿಮಿ ಕೀಟಗಳು ಇರುತ್ತೆ. ಹೀಗಾಗಿ ನಾನು ಹೇಳೋದೇನಪ್ಪ ಅಂದರೆ, ನೀಟಾಗಿ ಶುಚಿಯಾಗಿ ಸ್ವಚ್ಛವಾಗಿ ನಮ್ಮ ಅಡುಗೆಗಳನ್ನು ಮಾಡ್ಕೊಂಡು ತಿನ್ನಬೇಕು. ನೋಡಿ, ನಾನು ಸೊಪ್ಪನ್ನು ಮಾತ್ರ ಬಳಸಿದ್ದೀನಿ, ಕಡ್ಡಿಯೆಲ್ಲ ಬೇರ್ಪಡಿಸಿದ್ದೀನಿ. ಯಾಕಂದರೆ ನನಗೆ ಸೊಪ್ಪಷ್ಟೇ ಸಾಕು, ಬಲ್ತಿರೋ ಕಡ್ಡಿಯನ್ನು ನಾನು ಬಳಸಲ್ಲ ಸ್ನೇಹಿತರೆ. ಅದು ಟೇಸ್ಟೇ ಚೆನ್ನಾಗೂ ಇರೋದಿಲ್ಲ. ಅದಕ್ಕೋಸ್ಕರ ಏನಂತೀರ ನನ್ನ ವಿಡಿಯೋ ನೋಡಿ ಹೀಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹೋಗಿ ಬರ್ತೀನಿ. ನಮಸ್ಕಾರ.